ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ, ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತರು, ಹಿರಿಯರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬ್ರವರೇ, ಯಾವತ್ತೂ ಕೂಡ ನನ್ನ ನಾಯಕರು ಈ ರಾಜ್ಯ ಕಂಡಂಥ ಅತ್ಯಂತ ಸರಳ ಜೀವಿ, ಇವತ್ತಿನ ಕೇಂದ್ರ ಸರ್ಕಾರದ ಸಚಿವರು ಆದಂತಹ ಕುಮಾರಣ್ಣರವರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರರವರೇ, ನನ್ನ ಈ ರಾಜ್ಯದ ನಮ್ಮ ಪಕ್ಷದ ಮುಂದಿನ ಧ್ರುವತಾರೆ ನಿಖಿಲ್ ಕುಮಾರಸ್ವಾಮಿರವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿರವರೇ, ಬಸವರಾಜ ಬೊಮ್ಮಾಯಿರವರೇ, ಅಶೋಕಣ್ರವರೇ, ಸುರೇಶ್ ಅವರೇ, ನನ್ನ ಯಾವತ್ತೂ ಕೂಡ ಈ ಜಿಲ್ಲೆಯ ನಾಯಕರಾದಂಥ GT ದೇವೇಗೌಡರವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಾಸಕರೇ, ಮಾಜಿ ಸಚಿವರೇ, ಮಂಡಲದ ಅಧ್ಯಕ್ಷರೇ, ಜಿಲ್ಲಾ ಅಧ್ಯಕ್ಷರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದ್ರೆ, ನಾನು ಹೆಚ್ಚು ಭಾಷಣವನ್ನು ಮಾಡಲ್ಲ. ಇವತ್ತಿನ ದಿವಸ ಮೊನ್ನೆಯಿಂದ ಪ್ರಾರಂಭವಾದಂತಹ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗಗಳ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂತು, ಆ ಹಣವನ್ನ ನುಂಗಿ ನೀರು ಕುಡಿತಾ ಇರ್ತಕ್ಕಂಥದ್ನ ಬಿಜೆಪಿ ಮತ್ತೆ JDS ಎಲ್ಲ ನಾಯಕರು ಪಾದಯಾತ್ರೆಯನ್ನ ಮಾಡಿ ರಾಜ್ಯದ ಜನತೆಗೆ ತಲುಪಿಸುವಂತಹ ಸಂದರ್ಭಗಳಲ್ಲಿ ಮೈಸೂರು ತವರು ಜಿಲ್ಲೆ, ಇಲ್ಲಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಕಡೆ ಫ್ಲೆಕ್ಸ್ಗಳನ್ನು ಹಾಕಿ ಸರ್ಕಾರಿ ಜಾಗ, ಸರ್ಕಾರಿಯ ಸ್ಥಳ, ಯಾವುದೇ ಅನುಮತಿ ಇಲ್ಲ, ಪೊಲೀಸ್, ಜಿಲ್ಲಾಡಳಿತ, ನಗರ ಪಾಲಿಕೆ ಈ ಮೂವರು ಅಧಿಕಾರಿಗಳನ್ನ ತಮ್ಮ ಕೈಗೊಂಬೆಯಾಗಿ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ JDS ಮತ್ತು ಬಿಜೆಪಿ ನಾಯಕರ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸನ್ಮಾನ್ಯ ಖುದ್ದು ಸಿದ್ದರಾಮಯ್ಯನವರೇ ಸಾಥನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾಚಿಕೆಗೇಡಿ ಸಂಗತನ. ನೋಡಿ, ನೆನ್ನೆ ಒಂದು ಫ್ಲೆಕ್ಸ್ ಹಾಕಿದ್ರು ಇಲ್ಲಿ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ವಿಚಾರ ಅಂತ ಹೇಳಿ, ಭೂಮಿಯ ಪಕ್ಷಿ ನೋಟ ಅಂತ. ಸ್ನೇಹಿತರೆ ನೋಡಿ, ಅಲ್ಲಿ ಫ್ಲೆಕ್ಸ್ ಈಗ ಬರುತ್ತೆ LED ನಲ್ಲಿ. ಕುಮಾರಣ್ಣವ್ರಿಗೆ ಅವರು 85ರಲ್ಲಿ ಹಣ ಕಟ್ತಾರೆ, ಇನ್ನೂ ಕೂಡ ಹಣ ಮಂಜೂರಾತಿ ಆಗಿಲ್ಲ ಅಂತ, ನಿವೇಶನ ಮಂಜೂರಾತಿ ಆಗಿಲ್ಲ ಅಂತೇಳಿ 7/1/2013ರಲ್ಲಿ ಕೊಟ್ಟಿರ್ತಕ್ಕಂಥ ಎಂಡಾಸ್ಮೆಂಟ್ ನೋಡಿ ಅಲ್ಲಿ LED ನಲ್ಲಿ ಬರ್ತಾ ಇದೆ. ಜೊತೆಗೆ ನೋಡಿ ಇಲ್ಲಿದೆ. ಹಾಗಾಗಿ ಬದಲಿ ನಿವೇಶನವನ್ನ ಕೂಡ ನೀಡಿರುವುದಿಲ್ಲ ಅಂತ ಕೊಟ್ಟಿರ್ತಕ್ಕಂಥದ್ದು. ಇದು ಮೊದಲನೇ ಅವರ ಹೆಸರು. ಇನ್ನು ಎರಡನೇ ಹೆಸರು ಶೈಲಕ್ಕ, ಕುಮಾರಣ್ಣವರ ಸಹೋದರಿ. ಮೈಸೂರಲ್ಲಿ ಅವ್ರಿಗೆ ನಿವೇಶನನೇ ಕೊಟ್ಟಿಲ್ಲ, ಅವ್ರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಇನ್ನು ನೋಡಿ 16ನೇದು ರೂಪಾ ಪ್ರಿಯದರ್ಶಿನಿ, ದೇವೇಗೌಡರ ಹತ್ತಿರದ ಸಂಬಂಧಿ, ವಿಳಾಸ ಗೊತ್ತಿಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ ನೋಡಿ, ಇಲ್ಲಿ ತಂದಿದ್ದೀನಿ ಅದ್ರ ವಿಳಾಸ. ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ನಿಮ್ಮ ಸಂಬಂಧಿಕರಿದ್ದಾರಲ್ಲ, H ವಿಶ್ವನಾಥ್ ಅವರ ಸ್ವಂತ ಅಕ್ಕನ ನಿವೇಶನ. ಇದು ದೇವೇಗೌಡರ ಕುಟುಂಬದ
ಇದು ದೇವೇಗೌಡರ ಕುಟುಂಬದ ಸ್ವಾಮಿ. ನೋಡಿ ಅಲ್ಲಿ ಪ್ಲೇ ಮಾಡಿದ್ದೀನಿ, ಅದು ಅಡ್ರೆಸ್. ಇನ್ನು ಎರಡನೇ ವಿಚಾರ, 4-1 ಆದಂತ ಸಂದರ್ಭದಲ್ಲಿ ಯಾರಾದ್ರೂ ರೈತರು ಬಂದು ಹಣನ ಅವರ ಜಮೀನನ್ನ ಬಿಟ್ಕೊಡಿ ಅಂದ್ರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ನೀವು ಫ್ಲೆಕ್ಸ್ ಅಲ್ಲಿ ಹಾಕಿದ್ದೀರಲ್ಲ, ಅದು 4-1, 5-1, 6-1, 10-1, 10-2, 16-1, 16-2 ಆಗಿರ್ಲಿಲ್ಲ. ಅದು ಅವಾರ್ಡ್ ಆಗಿರ್ಲಿಲ್ಲ, ಪ್ರಾಥಮಿಕ ಅಧಿಸೂಚನೆ ಆಗಿತ್ತು. ಆದ್ರೆ ಅದನ್ನ ಕುಮಾರಣ್ಣ ಕೈ ಬಿಡ್ಲಿಲ್ಲ. 2002ರಲ್ಲಿ ಯಾರು ಸ್ವಾಮಿ ಮುಖ್ಯಮಂತ್ರಿ? ಅಶೋಕಣ್ಣ ಯಾರು 2002ರಲ್ಲಿ ಮುಖ್ಯಮಂತ್ರಿ? ಅಶೋಕಣ್ಣ 2002ರಲ್ಲಿ ಮುಖ್ಯಮಂತ್ರಿ ಯಾರು? ಎಸ್.ಎಂ. ಕೃಷ್ಣ. ನಗರಾಭಿವೃದ್ಧಿ ಮಂತ್ರಿ ಯಾರು? 2002 ಯಾರು? 2002ರಲ್ಲಿ ಉಪಮುಖ್ಯಮಂತ್ರಿಗಳು. ಅವರು ಮಾಡಿರ್ತಕ್ಕಂಥದ್ದು ಕೇರಗಳ್ಳಿನ 52 ಎಕರೆ. ತೆಗೆದು ನೋಡಿ ದಾಖಲಾತಿನ. ನಂತರ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಭೂ ಸ್ವಾಧೀನದಿಂದ ಕೈ ಮುಡಿ ಅಂತ ಹೇಳಿದವರೆಲ್ಲ ಭೂಮಿನ ನುಂಗಿರವ್ರ ಮಾನ್ಯ ಮುಖ್ಯಮಂತ್ರಿಗಳೇ. 10/8/2008ರಲ್ಲಿ ಇದೇ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಬ್ರೌನಿಂದ ಉಪಮುಖ್ಯಮಂತ್ರಿ ಆಗಿದ್ದವರು ಯಾರು ಸ್ವಾಮಿ? ಯಾರು? ಇದೇ ಮುಖ್ಯಮಂತ್ರಿಗಳು. ತೋರ್ಸಪ್ಪ ಅದ ನೋಡಿ ಇಲ್ಲಿ. ಭೂ ಸ್ವಾಧೀನದಿಂದ ಕೈ ಬಿಡಿ. ನೀವು ಕೊಟ್ಟಿರ್ತಕ್ಕಂಥ ಲೆಟ್ರು ಈಗ ತೀರ್ಮಾನ ಮಾಡಿ. ಮೊನ್ನೆ ಫ್ಲೆಕ್ಸ್ ಹಾಕಿದಿರಲ್ಲ, ನಿಮ್ಮೆಲ್ಲ ಅಧಿಕಾರಿಗಳನ್ನ ಜೊತೆಲಿ ಇಟ್ಕೊಂಡು ಬರೀ ಸುಳ್ಳು, ಬರೀ ಮೋಸ ಇದನ್ನ ಹೇಳ್ಕೊಂಡು ಈ ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅಥವಾ ನಾನು ಹೇಳಿರೋ ತಪ್ಪಿದ್ರೆ ನಮ್ಮಲ್ಲಿ ಡೆಫರ್ಮೇಷನ್ ಹಾಕಿ ಎಲ್ಲ ದಾಖಲಾತಿಗಳು ನಿನ್ ಮುಂದೆ ಇಟ್ಟಿದ್ದೀನಿ. ಎಷ್ಟು ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರಿಗೆ, ಇಲ್ಲಿ ನಂತರ ಇದ್ದೀರೋ ಸಣ್ಣ ಸಣ್ಣ ನಾಯಕರು, ಮುಖಂಡರು, ಯಾವುದೇ ಸಣ್ಣ ಪುಟ್ಟ ತಪ್ಪಾದ್ರೂ ಅಲ್ಲಲ್ಲಿ ಬೆಚ್ಚಿ ಕಡ್ಡಿಗಿರ್ದ ಮುಂದಿನ ಚುನಾವಣೆಯಲ್ಲಿ ಕುಮಾರಣ್ಣವರ, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ, ಸನ್ಮಾನ್ಯ ಶ್ರೀ ವಿಜೇಂದ್ರರವರ, ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿರವರ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ನಿಮ್ಮ ಹೋರಾಟದಲ್ಲಿ 170 ಸೀಟನ್ನ ಈ ರಾಜ್ಯದಲ್ಲಿ ತಗೋಬೇಕು. ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.